Hi guys, welcome back to my YouTube channel All is Well Vlogger Kannada and Tulu Vlog. ಗೈಸ್, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂಗುಡೆ ಪುಳಿಮುಂಚಿ ಯಾವ ಥರ ನಮ್ಮನೇಲಿ ನಾವು ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬಾ ರುಚಿಯಾಗಿರುತ್ತೆ. ತುಳುನಾಡಿನ ಜನರಿಗಂತೂ ಈ ಬಂಗುಡೆ ಪುಳಿಮುಂಚಿ ಅಂದರೆ ತುಂಬಾ ಇಷ್ಟ. ನಾನು ತುಳುನಾಡಿನವಳು, ಸೊ ನನಗೂ ಕೂಡ ಅಷ್ಟೇ ಈ ತುಳುನಾಡಿದು ರೆಸಿಪೀಸ್ಗಳೆಲ್ಲ ನೋಡಿದರೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು 5 ಬಂಗುಡನ ತಗೊಂಡಿದ್ದೀನಿ. ಬಂಗುಡ ಫಿಶ್ ತುಂಬಾ ಫ್ರೆಶ್ ಆಗಿತ್ತು. ಸೊ ಇದನ್ನು ನಾನು ಇವತ್ತು ಯಾವ ಥರ ಇದು ಪುಳಿಮುಂಚಿ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗೈಸ್, ಬಂಗುಡೆ ಪುಳಿಮುಂಚಿ ಮಾಡಲಿಕ್ಕೆ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು 4 ಈ ಥರ ಗುಂಟೂರು ಮೆಣಸು ತಗೊಂಡಿದ್ದೀನಿ. ಇದನ್ನು 4 ಹಾಕಿದ್ದೀನಿ ಇದರಲ್ಲಿ. ಹಾಗೆ ಇದರಲ್ಲಿ ಒಂದು 25 ಬ್ಯಾಡಗಿ ಮೆಣಸನ್ನು ಕೂಡ ತಗೊಂಡಿದ್ದೀನಿ. ನಿಂಬೆ ಹಣ್ಣು ಗಾತ್ರದಷ್ಟು ಇಲ್ಲಿ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಒಂದು 5 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಮೊದಲಿಗೆನೆ ನಾನು ಒಂದು 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಒಂದು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಸಣ್ಣದು ಅಂದ್ರೆ ಅರ್ಧಷ್ಟು ಇಲ್ಲಿ ನೀರುಳ್ಳಿನ ಹಾಕಿದ್ದೀನಿ. ಅದರ ಜೊತೆ ಸ್ವಲ್ಪ ಅರಿಶಿನ ಈ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಇದನ್ನು ಎಲ್ಲ ಈ ಮೆಣಸು ಮತ್ತು ಈ ಅರಿಶಿನ ಇದೆಲ್ಲ ಇದೆಯಲ್ಲ, ಇದನ್ನು ಒಟ್ಟಿಗೆ ಇವಾಗ ಎಲ್ಲ ನೈಸಾಗಿ ಪೇಸ್ಟ್ ಮಾಡಿ ತರಬೇಕು. ಹಾಗೆ ಇದನ್ನು ಇವಾಗ ನಾವು ಇದು ಹುರಿಲಿಕ್ಕೆಲ್ಲ ಏನಿಲ್ಲ, ಹಾಗೇನೆ ಹಸಿಯಾಗಿಯೇ ನಾವು ಪೇಸ್ಟ್ ಮಾಡಿ ತರಬೇಕು. ಇಲ್ಲಿ ನಾನೊಂದು ಸ್ವಲ್ಪ 1/4 ಟೀ ಸ್ಪೂನ್ ಮೆಂತೆ, ಒಂದು 1/4 ಟೀ ಸ್ಪೂನ್ ಓಂ ಕಾಳು, 1/4 ಟೀ ಸ್ಪೂನ್ ಕಾಳು ಮೆಣಸು, ಇದನ್ನು ಸ್ವಲ್ಪ ನಾನು ಹಾಗೇನೆ ಹಸಿಯಾಗಿ ಹುರ್ಕೊಂಡಿದ್ದೀನಿ. ಏನು ಎಣ್ಣೆ ಕೂಡ ಹಾಕಿಲ್ಲ. ಇವಾಗ ಇದನ್ನೆಲ್ಲ ನಾನು ಒಟ್ಟಿಗೆ ಗ್ರೈಂಡ್ ಮಾಡಿ ತರ್ತೀನಿ. ಈ ಥರ ನಾನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತಂದಿದ್ದೀನಿ. ಇವಾಗ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಕಾಯಿಮೆಣಸನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಕೊನೆಯದಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಮೇಲೆ ಗಾರ್ನಿಶ್ ಥರ ಹಾಕೊಳ್ಳೋದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ನಾನು ಒಂದು ಮಣ್ಣಿನ ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಯಾವುದು ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಇಷ್ಟು ಸಾಕು. ಇದು ಇವಾಗ ಸ್ವಲ್ಪ ಬಿಸಿ ಆಗ್ತಿರ್ಬೇಕಾದ್ರೆ ಇಷ್ಟೇ ಸಾಕು. ಇಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತೇಳಿ ಸೌಂಡ್ ಮಾಡ್ತಿದೆ. ಹೀಗೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗೆ ಉರಿಬೇಕು. ಚೆನ್ನಾಗಿ ಕೆಂಪಗೆ ಆಗೋ ಥರ ಸ್ವಲ್ಪ ಹೊತ್ತು ಉಳ್ಕೊಳ್ಬೇಕು. ಇವಾಗ ಮಸಾಲೆ ಮಾಡಬೇಕಾದ್ರೂ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಮಾಡಬೇಕು. ಇನ್ನೊಂದು ಹೇಳ್ತೀನಿ ಕೇಳಿ, ಇದು ಮಣ್ಣಿನ ಪಾತ್ರೆ ಇದೆಯಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ನಂತರ ಅದರ ಶಾಖಕ್ಕೇನೆ ಈ ನೀರುಳ್ಳಿ ಆಗಲಿ ಮೀನಾಗಲಿ ತುಂಬಾ ಚೆನ್ನಾಗಿ ಬೇಯ್ತಾ ಹೋಗ್ತದೆ. ನೋಡಿ, ನೀವಿಲ್ಲಿ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಾ ಇದೆ. ಇದಕ್ಕೆ ನಾನೊಂದು ಜಜ್ಜಿ ಇಟ್ಟಿರುವಂತಹ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಫ್ರೈ ಆಗಲಿ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ, ಕಾಣ್ಬೋದು. ಸ್ವಲ್ಪ ಕೆಂಪಗಾಗಿದೆ. ಇಷ್ಟ ಆದರೆ ಸಾಕು. ಇವಾಗ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಆವಾಗಲೇ ನಾನು ಕಡ್ದಿಟ್ಟಿದ್ನಲ್ವಾ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಸ್ವಲ್ಪ ಹಾಗೆ ಎಣ್ಣೆದ್ರಲ್ಲಿ ಫ್ರೈ ಮಾಡಬೇಕು. ನಿಮಗೆ ಗೊತ್ತಿರ್ಬೋದು, ಆಗಲೇ ನಾನು ಹೇಳಿದೆ. ಇದೀಗ ಇವಾಗ ನಾನು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಮಸಾಲೆನ
ಆವಾಗಲೇ ನಾನು ಫ್ರೈ ಮಾಡೋದೆ ಹಾಗೇ ನಾನು ಗ್ರೈಂಡ್ ಮಾಡ್ಕೊಂಡು ತಂದಿರೋದು. ಸೊ ಸ್ವಲ್ಪ ಹೊತ್ತು ಇದೊಂದು 5 ನಿಮಿಷ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ಸೇರಿಸಿ ಆದಮೇಲೆ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಬೇಕು. ನಾನು ಬಿಂಬುಳಿದು ಉಪ್ಪಿನಕಾಯಿ ವಿಡಿಯೋನ ಶೇರ್ ಮಾಡಿದ್ದು, ಹೇಗಿತ್ತು, ಎಲ್ಲರಿಗೂ ಇಷ್ಟ ಆಯಿತಾ ಬಿಂಬುಳಿ ಉಪ್ಪಿನಕಾಯಿ ರೆಸಿಪಿ? ಹಾಗೆ ನೋಡಿ, ಇಲ್ಲಿ ನಾನು ಕಡ್ದಿಟ್ಟಿದ್ದೆಲ್ಲ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಅದೇ ನೀರನ್ನು ಇವಾಗ ನೋಡಿ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ನಾನು. ಒಂದು ನಿಮಿಷ ನೋಡ್ಬೋದು ಇಲ್ಲಿ ಇವಾಗ ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಇವಾಗ ನಾನು ಒಂದೊಂದೇ ಮೀನನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ಇಷ್ಟು ಕುದಿ ಬರಬೇಕು ಮಸಾಲೆ. ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಮಸಾಲೆ ಇನ್ನೂ ಜಾಸ್ತಿನೇ ತಿಕ್ನೆಸ್ ಬರುತ್ತೆ ಅಂತ ನೋಡ್ಬೋದು. ಇವಾಗ ನೀವು ಚೆನ್ನಾಗಿ ತಿಕ್ನೆಸ್ ಬಂದಿದೆ, ಮಸಾಲ ಕೂಡ ಕುದಿ ಬರ್ತಾ ಇದೆ ಗಾಯ್ಸ್. ಇವಾಗ ನಾನು ಒಂದೊಂದೇ ಮೀನನ್ನು ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ ಬಾಂಗ್ಲಾ ಫಿಶ್, ನೋಡಿ ಇವಾಗ ಬಾಂಗ್ಲಾ ಫಿಶನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಮುಳುಗೋ ಥರ ಇಟ್ಟರೆ ಸಾಕು, ಅದರಷ್ಟಕ್ಕೆ ಬೇಯ್ತಾ ಇರ್ತದೆ. ಹಾಗೇನೆ ಬಿಡೋಣ, ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ. ಇವಾಗ ನಾನು ಆಗಲೇ ಹೇಳಿದೆಲ್ಲ, ಅದು ಇದರ ಹಬೆಗೇನೆ ಜಾಸ್ತಿನೇ ಬೆಂದು ಹೋಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೀಗೇ ಬೇಯ್ತಾ ಇರಲಿ. ನೋಡಿ ಕುದಿ ಬರ್ತಾ ಇದೆ. ಗ್ಯಾಸ್ ಫ್ಲೇಮ್ನ ಇನ್ನಷ್ಟು ನಾನು ಮೆಲ್ಲ ಇಡ್ತೀನಿ, ಆದಷ್ಟು ಮೆಲ್ಲ ಉರಿಯಲ್ಲಿ ಕುದಿತಾ ಇರಲಿ. ಇವಾಗ ಬಂಗುಡೆ ಫಿಶ್ ಪುಳಿಮುಂಚಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಮಸಾಲೆ ಒಂದು ಅಂದ್ಕೊಂಡು ತುಂಬಾ ಈ ಥರ ನಾವು ಸೌತೆಲ್ಲ ಹಾಕಬಾರ್ದು, ಆದರೆ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಪುಳಿಮುಂಚಿ ರೆಡಿ ಆಯಿತು. ಇವತ್ತಿನ ಊಟಕ್ಕೆ ಬಂಗುಡೆ ಪುಳಿಮುಂಚಿ. ಹಾಗೆ ಕುದಿ ಬರ್ತಾ ಇದೆಯಲ್ವಾ, ಇಷ್ಟ ಆದರೆ ಸಾಕು. ಇವತ್ತಿನ ಈ ಬಂಗುಡೆ ಪುಳಿಮುಂಚಿ ರೆಸಿಪಿ ರೆಡಿ ಆಯಿತು. ಇನ್ನೇನಿದ್ರು ಬನ್ನಿ ಊಟ ಮಾಡೋಣ ಎಲ್ಲರೂ. ಫೈನಲಿ ನೋಡಿ ಈ ಥರ ಬಂದಿದೆ ಬಂಗುಡೆ ಪುಳಿಮುಂಚಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ನನ್ನ ವಿಡಿಯೋಗೆಂದು ಲೈಕ್, ಹಾಗೆ ಆದಷ್ಟು ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆಯಿತಾ. ಹಾಗೆ ಇನ್ನು ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್, ಪ್ಲೀಸ್ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.